ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಈಗ ನಾನು ಹೇಳ್ತಾ ಇರೋ ಒಂದು ಸ್ಟೋರಿ ನಿಜಕ್ಕೂ ಮಹಿಳೆಯರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಇನ್ನು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಹತ್ರ ಇದೆ. ಅದೇನಪ್ಪಾ ಅಂತ ನಾನು ಹೇಳ್ತೀನಿ, ಇದನ್ನ ನೀವು ಕೂಡ ಮಿಸ್ ಮಾಡದೆ ಕೇಳಿಸ್ಕೋಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಡ್ಯಾಮ್ ಕಟ್ಟಿದ್ರು ನೋಡಿ. ಎಸ್, ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಸ್ಟ್ರಾಂಗ್. ಸಿಚುಯೇಷನ್ ಬಂದಾಗ್ಲೇ ಅದು ಪ್ರೂವ್ ಆಗೋದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯರು 5 ಕಿಂಡಿ ಅಣೆಕಟ್ಟುಗಳನ್ನ ನಿರ್ಮಿಸುವ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಈ ಡ್ಯಾಂಗಳನ್ನ ನಿರ್ಮಿಸಲು ಹೊರಟಿದ್ದಾರೆ. ಜಿಲ್ಲೆಯಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಒಟ್ಟು 1000 ಡ್ಯಾಂ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ. ಇದರಲ್ಲಿ 5 ಕಿಂಡಿ ಅಣೆಕಟ್ಟುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರೇ ನಿರ್ಮಿಸಲಿದ್ದಾರೆ. ಸ್ತ್ರೀ ಶಕ್ತಿ ಗುಂಪುಗಳ ಮಹಿಳೆಯರು ಸೇರ್ಕೊಂಡು ಊರಿಗೊಂದು ನೀರಿನ ಆಸರೆ ನಿರ್ಮಿಸುವ ಪರಿಕಲ್ಪನೆಯಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 15ರಷ್ಟು ಮಹಿಳೆಯರು ಸೇರ್ಕೊಂಡು ಹಾರೆ ಪಿಕಾಸೋ ಹಿಡ್ಕೊಂಡು ಕೆಲಸ ಆರಂಭಿಸಿದ್ದಾರೆ. ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕುಗಳಲ್ಲಿ ಈ 5 ಕಿಂಡಿ ಅಣೆಕಟ್ಟು ನಿರ್ಮಾಣವಾಗ್ತಾ ಇದೆ. ಇದಕ್ಕಾಗಿ ಒಟ್ಟು 21.73 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಪುತ್ತೂರಿನ ಬಲ್ನಾಡ್ ಗ್ರಾಮದ ಹಸನ್ ತಡ್ಕ ಕಿಂಡಿ ಅಣೆಕಟ್ಟಿಗೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದ್ದು, ಸಂಪೂರ್ಣವಾಗಿ ಮಹಿಳೆಯರೇ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಈ ಯೋಜನೆಯನ್ನ ನಿರ್ಮಿಸಲಿದ್ದಾರೆ. ಈಗಾಗಲೇ ಸ್ಥಳೀಯವಾಗಿರುವ ಸಣ್ಣ ನದಿಗಳಿಗೆ ಕಿಂಡಿ ಅಣೆಕಟ್ಟು ಕಟ್ಟುವ ಕೆಲಸ ಆರಂಭಿಸಿದ್ದಾರೆ. ಕೆಲವು ಮುಗಿಯುವ ಹಂತ ತಲುಪಿದ್ರೆ ಇನ್ನು ಕೆಲವನ್ನ ಮಳೆಗಾಲಕ್ಕೂ ಮುನ್ನ ಕಟ್ಟಿ ಮುಗಿಸುವ ಪಣ ತೊಟ್ಟಿದ್ದಾರೆ ನಾರಿಮಣಿಗಳು. ಮಳೆಗಾಲ ಬರ್ತಿದ್ದಂತೆ ಮಹಿಳಾ ಶಕ್ತಿಯ ಸಂಕೇತವಾಗಿ ಈ ಜಲಕಟ್ಟೆಗಳು ಕಂಗೊಳಿಸಲಿವೆ. ಗ್ರಾಮಗಳ ನೀರಿನ ಕೊರತೆಯನ್ನ ನೀಗಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಲಿರುವ ಈ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಮಹಿಳೆಯರೇ ತೊಡಗಿಸಿಕೊಂಡಿರೋದು ಒಂದು ದೊಡ್ಡ ಹೆಜ್ಜೆ ಅಂತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಮ್ರಾನ್ ರವಿ. ಡ್ಯಾಂ ನಿರ್ಮಾಣದ ಎಲ್ಲಾ ಕಾರ್ಯಗಳನ್ನು ಮಹಿಳೆಯರೇ ನಡೆಸಲಿದ್ದಾರೆ. ಮಹಿಳಾ ಶಕ್ತಿಯ ಸಂಕೇತವಾಗಿ ಕಿಂಡಿ ಅಣೆಕಟ್ಟುಗಳು ಹೊರಹೊಮ್ಮಲಿವೆ. ಡ್ಯಾಂ ನಿರ್ಮಾಣದ ಎಲ್ಲಾ ಕಾರ್ಯಗಳನ್ನು ಮಹಿಳೆಯರೇ ನಡೆಸಲಿದ್ದಾರೆ. ಮಹಿಳಾ ಶಕ್ತಿಯ ಸಂಕೇತವಾಗಿ ಕಿಂಡಿ ಅಣೆಕಟ್ಟುಗಳು ಹೊರಹೊಮ್ಮಲಿದೆ ಅಂತ ಯೋಜನೆಯ ಸಮನ್ವಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಜಿಲ್ಲಾ ಪಂಚಾಯತ್ ವಯಸ್ಕ ಶಿಕ್ಷಣ ಅಧಿಕಾರಿ ಕೆ ಸುಧಾಕರ್ ಹೇಳ್ತಾರೆ. ಹೀಗೆ ಮೊದಲ ಬಾರಿಗೆ ಮಹಿಳೆಯರೇ ತಮ್ಮ ತಮ್ಮ ಪ್ರದೇಶಗಳ ನೀರಿನ ಕೊರತೆ ನೀಗಿಸಲು ಈ ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಮುಂದಾಗಿರೋದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದ್ದಾರೆ. ಒಂದೊಂದು ಊರಿಗೆ ಇಂಥ ಮಹಿಳೆಯರು ಇದ್ಬಿಟ್ರೆ ಎಲ್ಲೂ ಕೂಡ ನೀರಿಗೆ ತೊಂದರೆನೇ ಆಗಲ್ಲ. ಯಾರಿಗೋ ಕಾಯ್ಕೊಂಡು ಕೂತ್ಕೊಳ್ಳೋದು ಅಥವಾ ಸರ್ಕಾರ ಏನೋ ಮಾಡುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ಈ ಹೆಣ್ಮಕ್ಳು ತಾವೇ ಎಲ್ಲ ಸೇರ್ಕೊಂಡು ತಮ್ಮ ತಮ್ಮ ಪ್ರದೇಶಗಳ ನೀರಿನ ಕೊರತೆಯನ್ನ ನೀಗ್ಸೋಕೆ ಹೊರಟಿದ್ದಾರೆ. ಇವರು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೇಕು. ನಿಮ್ಗೇನ್ ಅನ್ಸುತ್ತೆ ಇವ್ರ ಬಗ್ಗೆ? ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಒಪ್ಕೋತೀರಾ ನೀವುನು? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.